ಹೆಸರು ಕಾಳು ಮುಖ್ಯವಾಗಿ ನಮ್ಮಲ್ಲಿ ಪಿತ್ತ, ವಾತ, ಕಫ ಮೂರೂ ಪ್ರಕೃತಿಯವರು ಸೇವನೆ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಹಾರ ಪದಾರ್ಥ. ಹೆಸರು ಕಾಳು ತಿನ್ನೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಿರ್ತದೆ, ಮಲಬದ್ಧತೆ ಆಗೋದಿಲ್ಲ, ಎಷ್ಟು ಲವಲವಿಕೆ, ಎಷ್ಟು ಚೇತರಿಕೆ, ಎಷ್ಟು ಆರೋಗ್ಯದಲ್ಲಿ ಬದಲಾವಣೆಗಳು ಕಾಣುತ್ತೆ ನೋಡಿ. ಮಕ್ಕಳಿಗೆ ಇಂಥ ಸ್ಪ್ರೌಟ್ಸ್ಗಳನ್ನು, ಮೊಳಕೆ ಕಾಳುಗಳನ್ನು ನಾವು ಕೊಡೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಅದ್ಭುತವಾದ ಬದಲಾವಣೆಗಳಾಗ್ತವೆ. ಆಮೇಲೆ ಚರ್ಮದ ಕಾಂತಿಯನ್ನು ಇದು ವೃದ್ಧಿಸುತ್ತೆ. ಹೆಸರು ಕಾಳನ್ನು ನೆನೆಸಿರ್ತಕ್ಕಂಥ ಹೆಸರು ಕಾಳನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡಿ ಮುಖ ತೊಳೆದ್ರಿಂದ ಮುಖದ ಕಾಂತಿನೂ ಕೂಡ ಹೆಚ್ಚಾಗುತ್ತೆ. ಜೀರ್ಣಿಸ್ಕೊಳ್ಳಿಕ್ಕೆ ಬಹಳ ಸುಲಭವಾಗಿರ್ತಕ್ಕಂಥದ್ದು. ಶರೀರದ ಸಪ್ತ ಧಾತುಗಳನ್ನು ನೇರವಾಗಿ ಪೋಷಣೆ ಮಾಡ್ತಕ್ಕಂಥದ್ದು. ಶುಕ್ರ ಧಾತುವಿನವರೆಗೂ ನಮ್ಮ ಶರೀರದ ಧಾತುಗಳನ್ನು ಪೋಷಣೆ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಹಾರವೇ ಹೆಸರು ಕಾಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಆತ್ಮೀಯರಲ್ಲಿಗೂ ಶರಣಾರ್ಥಿ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಆಯುರ್ವೇದದ ಒಂದು ಶಾಸ್ತ್ರದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಒಂದು ಸರ್ವಶ್ರೇಷ್ಠ ಧಾನ್ಯ, ದ್ವಿದಳ ಧಾನ್ಯ, ಅದರ ಪ್ರಯೋಜನಗಳನ್ನು ನೋಡೋಣ. ಹೆಸರು ಕಾಳು ಅಂತ ಹೇಳ್ತೇವೆ. ಹೆಸರು ಕಾಳು ಭಾಳ ಅದ್ಭುತವಾಗಿ ಉಲ್ಲೇಖ ಇದೆ ಆಯುರ್ವೇದ ಶಾಸ್ತ್ರದಲ್ಲಿ. ಒಂದು ಉದ್ದು, ಇನ್ನೊಂದು ಹೆಸರು. ಇವೆರಡರ ಬಗ್ಗೆ ಎಲ್ಲ ಆಚಾರ್ಯರು ಒಳ್ಳೆಯ ಒಂದು ಜ್ಞಾನವನ್ನು, ಅದರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ವಿವರಣೆಯನ್ನು ಮಾಡ್ತಾರೆ. ಹೆಸರು ಕಾಳು ಮುಖ್ಯವಾಗಿ ನಮ್ಮಲ್ಲಿ ಪಿತ್ತ, ವಾತ, ಕಫ ಮೂರೂ ಪ್ರಕೃತಿಯವರು ಸೇವನೆ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಹಾರ ಪದಾರ್ಥ. ಹೆಸರು ಕಾಳು ಕಿಡ್ನಿ ಆರೋಗ್ಯಕ್ಕೆ ಒಳ್ಳೆಯದು. ಕಿಡ್ನಿ ಸಮಸ್ಯೆ ಇರೋರಿಗೆ ನಾವು ಕಾಳುಗಳನ್ನೇ ತಿನ್ನಬೇಡ ಅಂತ ಹೇಳ್ತೀವಿ, ಆದರೆ ಅಪರೂಪಕ್ಕೆ ಹೆಸರು ಕಾಳುಗಳನ್ನು ತಿನ್ಬೋದು ಅಂತ ಹೇಳ್ತೀವಿ. ಅಂದರೆ ಕಿಡ್ನಿ ಸಮಸ್ಯೆ ಬರದಂತೆ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಹೆಸರು ಕಾಳು ಕೂಡ ಉಪಯೋಗ ಆಗುತ್ತೆ. ಆಮೇಲೆ ಹೆಸರು ಕಾಳು ತಿನ್ನೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಿರ್ತದೆ, ಮಲಬದ್ಧತೆ ಆಗೋದಿಲ್ಲ. ಆಮೇಲೆ ಹೆಸರು ಕಾಳನ್ನು ನಾವು ತಿನ್ನೋದ್ರಿಂದ ರಕ್ತ ಶುದ್ಧೀಕರಣವಾಗಿರ್ತದೆ. ಅದರ ಜೊತೆಗೆ ಹೃದಯಕ್ಕೆ ಒಳ್ಳೆಯದು, ಮೆದುಳಿಗೆ ಬಹಳ ಒಳ್ಳೆಯದು, ಮಾಂಸಖಂಡಗಳ ಬಲವರ್ಧನೆಗೆ ಹೆಸರು ಕಾಳು ಭಾಳ ಒಳ್ಳೆಯದು. ಆಮೇಲೆ ರಕ್ತ ಶುದ್ಧೀಕರಣ ಆಗುತ್ತೆ, ಇವೆಲ್ಲ ಹಾರ್ಮೋನ್ಸ್ಗಳ ಬ್ಯಾಲೆನ್ಸ್ ಮಾಡುತ್ತೆ. ಇಂಥ ಹೆಸರು ಕಾಳನ್ನು ನಾವು ಹೇಗೆ ಮಾಡ್ಬೋದು, ಹೇಗೆ ಸೇವನೆ ಮಾಡ್ಬೋದು? ಒಂದು, ಹೆಸರು ಕಾಳನ್ನು ಹಿಟ್ಟು ಮಾಡಿಸಿ ಅದನ್ನು ಕುದಿಸಿ ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಹೆಸರು ಕಾಳಿನ ಗಂಜಿ ಥರ ಮಾಡ್ಕೊಂಡು ಕುಡಿಬೋದು. ಬೆಲ್ಲ ಹಾಕಿ ಅಥವಾ ಉಪ್ಪು ಹಾಕಿ ಅದನ್ನು ಗಂಜಿ ಥರ ಮಾಡ್ಕೊಂಡು ಕುಡಿಬೋದು. ಬೆಲ್ಲ ಹಾಕಿದರೆ ಪಾಯಸದ ಥರ ಆಗುತ್ತೆ. ಅದು ಹೆಸರು ಬೇಳೆ ಪಾಯಸನೂ ಸಹ ಮಾಡ್ಕೊಂಡು ಸೇವನೆ ಮಾಡ್ಬೋದು. ಅದರಿಂದ ಏನಾಗುತ್ತೆ, ತೃಷ ಶರೀರ ಇರ್ತಕ್ಕಂಥವ್ರಿಗೆ, ತುಂಬ ತೆಳುವಾಗಿರ್ತಕ್ಕಂಥವ್ರಿಗೆ ಆ ಪಾಯಸ ಕುಡಿಸೋದ್ರಿಂದ ಅವರ ಶರೀರದಲ್ಲಿ ಮಾಂಸ ಮೇದಧಾತು ವೃದ್ಧಿಯಾಗಿ ಅವರು ಕೂಡ ಚೆನ್ನಾಗಿ ಶಾರೀರಿಕವಾಗಿ ವಿಕಾಸ ಆಗ್ತಾರೆ. ಹೆಸರು ಕಾಳು ಪಾಯಸ ಅದ್ಭುತ ಸಾತ್ವಿಕ ಆಹಾರ ಅಂತ ಹೇಳ್ಬೋದು. ಆಮೇಲೆ ಹೆಸರು ಕಾಳು ಹಿಟ್ಟಿನ ಉಂಡೆಯನ್ನು ಸಹ ಮಾಡಲಾಗ್ತದೆ. ಶರೀರದ ಬಲವರ್ಧನೆಗೆ, ಮಾಂಸಖಂಡಗಳ ಬಲವರ್ಧನೆಗೆ, ನರಮಂಡಲ ಸ್ಟ್ರಾಂಗ್ ಆಗಲಿಕ್ಕೆ, ಸುಸ್ತು, ನಿಶಕ್ತಿ, ಆಯಾಸಗಳನ್ನ ತಡೆಗಟ್ಟಲಿಕ್ಕೆ ಹೆಸರು ಕಾಳಿನ ಆ ಒಂದು ಉಂಡೆ, ಪಾಯಸ, ಗಂಜಿ ತುಂಬ ಉಪಯೋಗ ಆಗ್ತದೆ. ಮತ್ತು ಇನ್ನೊಂದು, ಹೆಸರು ಕಾಳಿನ ಪ್ರಯೋಜನ ಇನ್ನಷ್ಟು ಯಥೇಚ್ಛವಾಗಿ ನಾವು ಪಡ್ಕೋಬೇಕಂದ್ರೆ ಹೆಸರು ಕಾಳನ್ನು ಮೊಳಕೆ ಬರೆಸಿ ಬೆಳಗ್ಗೆ ಎದ್ದು ಅದರ ಜೊತೆಗೆ ಬೆಲ್ಲ, ಕೊಬ್ಬರಿ ತುರಿ ಅಥವಾ ಜೇನುತುಪ್ಪ ಇದನ್ನು ಸೇರಿಸಿ ನಾವು ಬೆಳಗ್ಗೆದ್ದು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಒಂದು ಮುಷ್ಟಿ ಹೆಸರು ಕಾಳು ತಿಂದು ನೋಡಿ, ಎಷ್ಟು ಲವಲವಿಕೆ, ಎಷ್ಟು ಚೇತರಿಕೆ, ಎಷ್ಟು ಆರೋಗ್ಯದಲ್ಲಿ ಬದಲಾವಣೆಗಳು ಕಾಣುತ್ತೆ ನೋಡಿ. ಡಯಾಬಿಟಿಸ್ ಇರೋರಿಗೆ ಒಳ್ಳೆ ಹುರುಪು, ಉತ್ಸಾಹ ಬರ್ತದೆ. ಆ ಡಯಾಬಿಟಿಸ್ನ ಸಮಸ್ಯೆಗಳನ್ನು, ಕಾಂಪ್ಲಿಕೇಶನ್ನ ತಡಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. BP ಇರೋರಿಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡಲಿಕ್ಕೆ, ಲಿವರ್ನ ಕ್ಲೀನ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಶರೀರವನ್ನು ಶೋಧನೆ ಮಾಡೋದ್ರ ಜೊತೆಗೆ ಶರೀರದಲ್ಲಿ ಪಿತ್ತ ಮತ್ತು ವಾತ ದೃಷ್ಟಿಗಳನ್ನು ಸಮತೋಲನವಾಗಿಡಲಿಕ್ಕೆ ಇದು ಕೆಲಸ ಮಾಡುತ್ತೆ. ಕೆಲವರಿಗೆ ನೆನೆಸಿರುವ, ಮೊಳಕೆ ಬಂದಿರುವ ಕಾಳುಗಳನ್ನು ತಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಅಂಥವ್ರು ಏನು ಮಾಡ್ಬೋದು ಅಂದರೆ ಆ ಕಾಳುಗಳಲ್ಲಿ ಸ್ವಲ್ಪ ಶುಂಠಿ ಪುಡಿ, ಕಾಳುಮೆಣಸಿನ ಪುಡಿ, ಆಮೇಲೆ ಸ್ವಲ್ಪ ಸೈಂಧವ ಲವಣ, ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡು ಸೇವನೆ ಮಾಡೋದ್ರಿಂದ ಅದ್ಭುತವಾದ ಸ್ನ್ಯಾಕ್ಸ್ ಆಗುತ್ತೆ, ಅದ್ಭುತವಾದ ಬೆಳಗ್ಗಿನ ಉಪಹಾರ ಆಗುತ್ತೆ. ಮಕ್ಕಳು ಬೆಳಗ್ಗೆ ಏನೇನೋ ತಿಂತಾರೆ, ಬ್ರೆಡ್ಡು, ಬಿಸ್ಕೆಟು, ಐಸ್ ಕ್ರೀಮು, ಚಾಕ್ಲೇಟ್, ಅದನ್ನು ಬಿಡಿಸಿ ಮಕ್ಕಳಿಗೆ ಇಂಥ ಸ್ಪ್ರೌಟ್ಸ್ಗಳನ್ನು, ಮೊಳಕೆ ಕಾಳುಗಳನ್ನು ನಾವು ಕೊಡೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಅದ್ಭುತವಾದ ಬದಲಾವಣೆಗಳಾಗ್ತದೆ. ಕಣ್ಣಿಗೆ ಒಳ್ಳೆಯದು, ಹೇರ್ ಫಾಲ್ ಆಗದೆ ಇರೋದಕ್ಕೆ ಹೆಸರು ಕಾಳು ಒಳ್ಳೆಯ ಒಂದು ಉತ್ತಮ ಆಹಾರ. ಆಮೇಲೆ ಚರ್ಮದ ಕಾಂತಿಯನ್ನು ಇದು ವೃದ್ಧಿಸುತ್ತೆ. ಹೆಸರು ಕಾಳನ್ನು ನೆನೆಸಿರ್ತಕ್ಕಂಥ ಹೆಸರು ಕಾಳನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡಿ ಮುಖ ತೊಳೆದ್ರಿಂದ ಮುಖದ ಕಾಂತಿನೂ ಕೂಡ ಹೆಚ್ಚಾಗುತ್ತೆ. ಇದು ಹೆಸರು ಕಾಳು ಸುಖಧಾನ್ಯವಾಗಿ ಆಯುರ್ವೇದದಲ್ಲಿ ಉಲ್ಲೇಖವಾಗಿದೆ. ಸುಖಧಾನ್ಯ ಹೆಸರು ಕಾಳು ಅಂದರೆ ಜೀರ್ಣಿಸ್ಕೊಳ್ಳಿಕ್ಕೆ ಬಹಳ ಸುಲಭವಾಗಿರ್ತಕ್ಕಂಥದ್ದು. ಶರೀರದ ಸಪ್ತ ಧಾತುಗಳನ್ನು ನೇರವಾಗಿ ಪೋಷಣೆ ಮಾಡತಕ್ಕಂಥದ್ದು.
ಶುಕ್ರ ಧಾತುವಿನವರೆಗೂ ನಮ್ಮ ಶರೀರದ ಧಾತುಗಳನ್ನು ಪೋಷಣೆ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಹಾರವೇ ಹೆಸರು ಕಾಳು. ನಿಯಮಿತವಾಗಿ ವಾರಕ್ಕೊಂದ್ಸಲಿನೂ 2 ಸಲ ಹೆಸರು ಕಾಳಿನ ಒಂದು ಪದಾರ್ಥಗಳನ್ನು ಪಲ್ಯವನ್ನು ನಾವು ಸೇವನೆ ಮಾಡ್ಬೋದು. ವರ್ಷಕ್ಕೆ ಒಂದು 2-3 ತಿಂಗಳು ನೆನೆಸಿರ್ತಕ್ಕಂಥ ಹೆಸರು ಕಾಳುಗಳನ್ನು ನಾವು ಸೇವನೆ ಮಾಡ್ಬೋದು. ಆ ಪೌಡ್ರ್ ಈ ಪೌಡ್ರ್ ಪ್ರೋಟೀನ್ ಪೌಡ್ರ್ ಅಂತ ತಿಂದು ಕಿಡ್ನಿಗೆ, ಲಿವರ್ಗೆ, ಬ್ರೈನ್ಗೆ ತೊಂದರೆ ಮಾಡ್ಕೊಳ್ಳೋದಕ್ಕಿಂತ ಹೆಸರು ಕಾಳನ್ನು ನಾವು ಚೆನ್ನಾಗಿ ಒಣಗಿಸಿ ಅದನ್ನು ಮೊಳಕೆ ಬಂದ ಮೇಲೆ ಚೆನ್ನಾಗಿ ಒಣಗಿಸ್ಬೇಕು, ಮೊಳಕೆ ಬರಿಸಿ ಒಣಗಿಸ್ಬೇಕು. ಆಮೇಲೆ ಅದನ್ನು ಪುಡಿ ಮಾಡಿಕೊಂಡು ಆ ಒಂದು ಪೌಡ್ರನ್ನ ಸ್ವಲ್ಪ ಹಾಲಿಗೆ ಹಾಕೊಂಡು ಕುಡಿದ್ರೆ ವರ್ಲ್ಡ್ ನಂಬರ್ 1 ಪ್ರೋಟೀನ್ ಪೌಡ್ರ್ ಆಗುತ್ತೆ. ಅದರಲ್ಲಿ ಬೇಕಾದರೆ ಡ್ರೈ ಫ್ರೂಟ್ಸ್ಗಳ ಪುಡಿಯನ್ನು ಕೂಡ ಸೇರಿಸ್ಕೊಂಡ್ರೆ ಇನ್ನಷ್ಟು ಅದರ ಪ್ರಯೋಜನ ಪಡ್ಕೋಬೋದು. ಅದಕ್ಕೆ ಯಾವುದ್ಯಾವುದೋ ಪ್ರೋಟೀನ್ ಪುಡಿಯನ್ನು ಸೇವನೆ ಮಾಡೋದಕ್ಕಿಂತ ಹೆಸರು ಕಾಳು ಮತ್ತು ಉದ್ದಿನ ಕಾಳು ಎರಡೂ ಸೇರಿಸಿ ಆ ಒಂದು ಹಿಟ್ಟು ಮಾಡಿದ್ರೆ ಅದಂತೂ ವಂಡರ್ಫುಲ್ ಪ್ರೋಟೀನ್ ಪೌಡರ್ ಆಗುತ್ತೆ ಅಂತಕ್ಕಂಥ ಸೂಚನೆಯನ್ನು ಹೇಳ್ತಾ ಮಕ್ಕಳಿಗೆ ಆ ಒಂದು ಬೆಳವಣಿಗೆಯಲ್ಲಿ ಹೆಲ್ಪ್ ಆಗುತ್ತೆ. ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ನ್ಯೂಟ್ರಿಷನ್ ನಮ್ಮ ದೇಹಕ್ಕೆ. ಅದಕ್ಕೆ ಆರ್ಟಿಫಿಷಿಯಲ್ ಪ್ರೋಟೀನ್ ಪೌಡರ್ ಬೇಡ, ನಿಮ್ಮ ಮನೆಯಲ್ಲೇ ತಯಾರು ಮಾಡಿಕೊಳ್ಳೋ ಒಂದು ವಿಧಾನವನ್ನು ನೀವು ಸರಿಯಾಗಿ ಕ್ರಮಬದ್ಧವಾಗಿ ತಿಳ್ಕೊಂಡು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಅಲ್ಲಿ ನಾವೇ ನಿಮಗೆ ಖುದ್ದಾಗಿ ಯೋಗ, ಪ್ರಾಣಾಯಾಮ, ಧ್ಯಾನವನ್ನು ಹೇಳ್ಕೊಡ್ತೇವೆ. ರೋಗ ಇದ್ದವರು ಕೂಡ ಆ ಶಿಬಿರಕ್ಕೆ ಬರ್ಬೋದು. ರೋಗ ಬರದಂತೆ ಆರೋಗ್ಯವಾಗಿರಬೇಕು ಅಂತ ಹೇಳಿ ಅಂದ್ಕೊಂಡವರು ಕೂಡ ಆ ಶಿಬಿರದಲ್ಲಿ ಭಾಗವಹಿಸಿ ಅದರ ಪ್ರಯೋಜನ ಪಡ್ಕೊಳ್ಬೋದು, ಆರೋಗ್ಯ ನೆಮ್ಮದಿಯಿಂದ ಬದುಕಬಹುದು. ತಮ್ಮೆಲ್ಲರಿಗೂ ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.